ಈಗ ನನ್ನ ನಿರ್ಧಾರ ಮೊದಲನೇದೇನು, ಒಂದೇ ನಿರ್ಧಾರ. ಆ ನಿರ್ಧಾರದಲ್ಲಿ ಬದಲಾವಣೆ ಆಗಿಲ್ಲ. ಚುನಾವಣೆ ಕಣದಲ್ಲಿ ನಿಲ್ಲುವ ವಿಚಾರದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಹೊರತಾಗಿ ನಾನು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಯಾವ ಬದಲಾವಣೆ ಆಗಿಲ್ಲ. ಆಮೇಲೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಿದ್ದೆ, ಮಠಾಧಿಪತಿ ಸ್ವತಂತ್ರನಲ್ಲ, ಅವನು ಸದಾಕಾಲ ಪರಾಧೀನನಾಗಿರ್ತಾನೆ. ಈ ಮಾತನ್ನು ಸದಾಕಾಲ ಹೇಳ್ತಾ ಬಂದಿದ್ದೇನೆ. ಬಹುಶಃ ಅದು ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ ತಮಗೆ. ಕೇಳ್ರಿ, ಬೇಕಾದ ಕೇಳ್ರಿ. ನೋಡಿ, ಅವರಿಗೆ ಒಂದು ನಿಮಿಷ ಅಲ್ಲ ಒಬ್ಬೊಬ್ರು ಕೇಳ್ರಿ, ಒಬ್ಬೊಬ್ರು. ನಾ ಹೇಳ್ತಾ ಇರೋದು ಈಗ ಒಂದು ನಿಮಿಷ. ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳ್ಯಾರ. ನಿಮಗೆ ಬಹಳ ಚೆನ್ನಾಗಿ ಗಮನದಾಗಿರ್ಲಿ. ಯಾವ ವ್ಯಕ್ತಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ, ಅವ್ರ ಲೆವೆಲ್ ಎಷ್ಟು ಅನ್ನುವಂಥದ್ದು ಈ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನನ್ನ ಲೆವೆಲ್ ಬಗ್ಗೆನೂ ಇಡೀ ರಾಜ್ಯಕ್ಕೆ ಗೊತ್ತೈತಿ. ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ಅವ್ರ ಬಗ್ಗೆನೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೆಯದಾಗಿ. ಆಮೇಲೆ ಅವರ ಪಕ್ಷದ ನಾಯಕರನ್ನ, ಅವರ ಪಕ್ಷದ ಅಧ್ಯಕ್ಷರನ್ನ, ಅವರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ. ಇನ್ನು ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗನ ಅವ್ರು ಹಿಗ್ಗಾಮುಗ್ಗ ಮಾತಾಡುವಾಗ ಅವರಿಗೆ ಬಹುಶಃ ಯಾರು ಹಿಂದ ಆ ರೀತಿ ಮಾತಾಡಿಸ್ತಾ ಇದ್ದಾರ ಅಂತಕ್ಕಂಥದ್ದನ್ನು ಕೂಡ ಎಲ್ಲರಿಗೂ ಗೊತ್ತಿದೆ. ಅವ್ರು ಮಾತಾಡ್ತಾ ಇಲ್ಲ, ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಅಂತ ಕಾರಣಕ್ಕಾಗಿನೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ. ಈಗ ನಮ್ಮ ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ, ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ. ನಾನು ಕೇಳ್ತೀನಿ, ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ, ಸಾಧು ಸನ್ಯಾಸಿಗಳನ್ನ ಗೌರವಿಸುವಂತ ಪಕ್ಷ, ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ, ಒಬ್ಬ ನಾಯಕರಾದ್ರೂ ಆ ಬಾಯಿಗೆ ಲಗಾಮ್ ಹಾಕೋ ಕೆಲಸ ಮಾಡಿದ್ರ? ನಾನು ನಿಮ್ಮನ್ನು ಕೇಳ್ತೀನಿ. ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನ ಆ ಪಕ್ಷದ ಮೇಲೆ ಮಾಡಿದ್ರು. 2,000 ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು, 100 ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬೋದು ಅಂತ ಒಂದು ಮಾತನ್ನ ಹೇಳಿದ್ರು. ಯಾರು ಹೇಳಿದ್ರು ಇದ್ರ ಮಾತನ್ನ? ಅವರೇ ಹೇಳಿದ್ರು. ಅಂದ್ರೆ ಅವರಿಗೆ ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾ ಏನು ಮಾತಾಡ್ತಾ ಇದ್ದೀನಿ, ನಾ ಮಾತಾಡುವ ಮಾತಿನ ಪರಿಣಾಮ ಏನು, ಅದ್ರ ಯಾವುದರ ಅರಿವು ಅವರಿಗಿಲ್ಲ. ಬ್ರೈನ್ಲೆಸ್ ಬಾಡಿ ಅಂತ ನಾ ಹೇಳಕ್ ಇಚ್ಛಪಡ್ತೀನಿ ಅದನ್ನ. ನೋಡ್ರಿ, ಜನಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರೆ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ, ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರ. ಚುನಾವಣೆಗೆ ನಿಂತ ಹಣಕ್ಕಾಗಿ ನಿಂದಿರೋದು, ಹಣಕ್ಕಾಗಿ ಸರಿಯೋದು, ಆ ಎಲ್ಲ ವಿಚಾರಗಳು ನಡೆದಿರ್ತಾವ. ಸಹಜವಾಗಿ ಆ ಕಲ್ಪನೆಗಳು ಬರ್ತಾವ. ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ, ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಸೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಮದುವೆ ಆಗಿದ್ರೆ ಹೆಂಡತಿಗಾಗಿ ಹಣ ಆಸೆ ಪಡಬಹುದಾಗಿತ್ತು, ಮಕ್ಕಳಿಗಾಗಿ ಆಸೆ ಪಡಬಹುದಾಗಿತ್ತು. ತಂದೆ ತಾಯಿಗಳನ್ನೇ, ಹುಟ್ಟಿದ ಮನೆಯನ್ನೇ ಬಿಟ್ಟು ಬಂದ ನನಗೆ ಹಣದ ಅವಶ್ಯಕತೆ ಇಲ್ಲ. ಬಹುಶಃ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವ್ರು ತಗೊಂಡಿರ್ತಾರಂತವು ಸಾಕಷ್ಟು ಸರಿ ತಗೊಳ್ಳೋದು ಕೊಡೋದು ಮಾಡಿರ್ತಾರ. ನಾವು ಹಂಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕಲಿಕ್ಕೆ, ಜ್ಞಾನವನ್ನ ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ಬೇಕೇ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡತಕ್ಕಂಥವ್ರು ಯಾವನಾದ್ರೂ ಭೂಮಿ ಮೇಲೆ ನನಗೆ ಹಣ ಇದ್ದ ಅಂತಂದ್ರೆ ನಾ ಕೊಟ್ಟೀನಿ ಅಂತ ಬರಬೇಕು. ನಾನು ಹೇಳ್ತಾ ಇರೋದು ಇಸ್ಕೊಂಡಿರ್ಬೇಕು ಅಂತ ಅವ್ರು ಹೇಳಕತ್ತಾರಲ್ಲ. ಹಣ ಕೊಟ್ಟೀನಿ ಅನ್ನುವಂತ ಯಾವುದಾದ್ರೂ ವ್ಯಕ್ತಿ ಭೂಮಿ ಮೇಲೆ ಬರಲಿ. ನನಗೆ ಕಾಣಿಕ ಕೊಟ್ಟವ್ರು 1,00,000 ಜನ ಬರ್ತಾರ. ನನಗೆ ಭಕ್ತಿ ಕಾಣಿಕೆ ಅಂತೇಳಿ 5,000, 10,000, ಲಕ್ಷ, 500, ₹5, ₹1 ಕೂಡ ಕೊಟ್ಟವ್ರು ಬರ್ತಾರ. ಆದ್ರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕೊಳ್ಳಿಕ್ಕೆ ಹಣ ಕೊಟ್ಟೀನಿ ಅನ್ನುವಂತ ಭೂಮಿ ಮೇಲೆ ಯಾವನಾದ್ರೂ ಇದ್ರೆ ಬರಲಿ. ಒಂದು ಹಿಂದಕ್ಕೆ ಚುನಾವಣೆಗೆ ನಿಲ್ಲಾಕೂ ಹಣ ನಾನಾ ಕೊಟ್ಟಿದ್ದೆ ಅನ್ನೋವಿದ್ರು ಕೂಡ ಬರಲಿ. ನಂದು ಬಹಿರಂಗ ಸವಾಲು ಐತಿ. ಹಣದ ಆರೋಪವನ್ನು ಮಾಡತಕ್ಕಂಥವರಿಗೆ ನಾನು ಬಹಿರಂಗ ಸವಾಲು ಕೊಡ್ತೀನಿ. ಯಾವನಾದ್ರೂ ಅಂತ ಆರೋಪ ಮಾಡತಕ್ಕಂತಹ ವ್ಯಕ್ತಿ ಇದ್ರೆ ಅವನಿಗೆ ನಿಜವಾದ ನಿಯತ್ತು, ಮಾನವೀಯತೆ, ಆತ್ಮಸಾಕ್ಷಿ ಅಂತಕ್ಕಂಥದ್ದಿತ್ತಂದ್ರೆ ಬಹಿರಂಗಕ್ಕೆ ಬರಲಿ. ಎಲ್ಲಿ ಕೊಟ್ಟ, ಎಷ್ಟು ಕೊಟ್ಟ, ಎಲ್ಲಿಂದ ತಗೊಂಡು ಬಂದ. ಈಗ ಹೇಳ್ತಾರ ಕೋಟಿಗಂಟ್ಲೆ ಹಣವನ್ನ ಅಂತ ಹೇಳ್ತಾರ. ಕೋಟಿಗಂಟ್ಲೆ ಹಣ ತರಬೇಕಾದ್ರೆ ಇವ್ರಿಗೆ ಎಲ್ಲಿಂದ ಬಂತು? ನಾ ತಗೊಳ್ಳೋದು ಬಿಡೋದು ಆಮೇಲಿನ ಪ್ರಶ್ನೆ ಅದು.
ಇವ್ರಿಗೆ ಎಲ್ಲಿಂದ ಬಂತದು ಹಣ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ ಆಗ್ತದೆ. 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ನನಗೆ ತಂದು ಕೊಡೋದು ಬೇರೆ. ಈಗ ನಾನು ಒಂದು ಪ್ರಕಾಶ್ ಒಂದೇ ಮಾತು ಹೇಳ್ತೀನಿ. ನಾನು ಹೇಳ್ತಾ ಇರೋದು ಕೊನೆ ಮಾತು. ನಾನು ಹೇಳ್ತಾ ಇರೋದು ಇಷ್ಟೇ, ಈ ರಾಜ್ಯದೊಳಗಾಗ್ಲಿ, ಈ ಕ್ಷೇತ್ರದೊಳಗಾಗ್ಲಿ, ದೇಶದೊಳಗಾಗ್ಲಿ ನನಗೆ ಯಾವನಾದ್ರೂ ಚುನಾವಣೆ ಸಲುವಾಗಿ ಹಣ ಕೊಟ್ಟಿನಿ ಅನ್ನುವಂಥವ್ನು ಒಬ್ಬನಿದ್ರೆ ಬರ್ಬೇಕವ. ಇಷ್ಟೇ ನನ್ನ ಸವಾಲು. ಅಲ್ಲ, ನಾನು ಹೇಳ್ತಾ ಇರೋದು ನಾನು ಹೋರಾಟ ನಿಲ್ಲಿಸಿನಿ ಅಂತ ಹೇಳಿಲ್ಲ. ಸಮಾಜದ ಹಿತವನ್ನ ಕೈ ಬಿಡು ಪ್ರಶ್ನೆನೇ ಇಲ್ಲ. ಎಲ್ಲಿಯವರೆಗೆ ನನ್ನಲ್ಲಿ ಜೀವ ಇರ್ತದೋ, ದೇಹದಲ್ಲಿ ಚೈತನ್ಯ ಇರ್ತದೋ, ಅಲ್ಲಿಯವರೆಗೆ ನನ್ನ ಸಮಾಜ ಸೇವೆ ಮುಂದುವರಿತದೆ. ಈಗ ಪ್ರಹ್ಲಾದ್ ಜೋಶಿ ಅವರು ತಮ್ಮನ್ನ ಡೌನ್ ಕೇರ್ ಮಾಡಿದ್ರು ಅನ್ನೋ ಫೀಲಿಂಗ್ ಏನ್ ಮಾಡಿದ್ರು? ಎಷ್ಟೆಲ್ಲ ನೀವು ಏನ್ ಮಾಡಿದ್ರು? ಡೌನ್ ಕೇರ್ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ನೋಡಿ, ಅವ್ರು ನನ್ನನ್ನು ಕೇರ್ ಮಾಡ್ಯಾರೋ ಡೋಂಟ್ ಕೇರ್ ಮಾಡ್ಯಾರೋ ಅನ್ನೋದು ಅವ್ರ ಮುಖದಲ್ಲಿ ಕಾಣ್ತಾ ಇದೆ, ಹೊರಗೆ ವಾತಾವರಣದಲ್ಲಿ ಕಾಣ್ತಾ ಇದೆ. ಅಷ್ಟು ಸಾಕು. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಎ ಮೈಂಡ್ ಅಂತ ಒಂದು ಮಾತನ್ನು ಏನ್ ಹೇಳ್ತಾರ, ಅವ್ರ ಮುಖ ಎಲ್ಲವನ್ನೂ ಹೇಳ್ತಾ ಇದೆ. ಅವರ ಸೋಲನ್ನ ಅವ್ರ ಮುಖ ಆಗ್ಲೇ ಒಪ್ಕೊಂಡ್ಬಿಟ್ಟೈತಿ. ಆತ್ಮ ಸಾಕ್ಷಿ ಅವರ ಸೋಲನ್ನ ಕ್ಲಿಯರ್ ಮಾಡಿಬಿಟ್ಟಿದೆ. ಸರ್ಕಾರ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನಾ ಆಗ್ರಹ ಮಾಡ್ತೀನಿ. ಅವಳಿಗೆ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವ್ಯಕ್ತ ಮಾಡಿದ್ದೀನಿ. ದುಃಖವನ್ನು ತೋಡಿಕೊಂಡಿದ್ದೀನಿ, ನನ್ನ ವಿಚಾರಗಳನ್ನು ತೋಡಿಕೊಂಡಿದ್ದೀನಿ. ಆ ವಿಷಯದಲ್ಲಿ ನೇಹಾಳ ವಿಚಾರದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನು ಹೇಳಬೇಕು ಹೇಳಿದ್ದೀನಿ. ಒಂದು ಸರ್ಕಾರ ಅಲಕ್ಷ್ಯ ಮಾಡಿದೆ, ಇನ್ನೊಂದು ಸರ್ಕಾರ ಅದನ್ನ ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಮಾತನ್ನ ನಾನು ಹೇಳಿದ್ದೇನೆ. ಅದಕ್ಕೆ ಈಗೂ ಕೂಡ ಬದ್ಧನಾಗಿದ್ದೇನೆ. ಅವಳು ನನ್ನ ಮಠದ ಭಕ್ತಳ ಮಗಳು, ನನ್ನ ಮಠದ ಮಗಳು ಅವಳು. ಅವಳ ಸಾವನ್ನ ನನಗೆಷ್ಟು ದುಃಖ ಆಗಿದೆ, ನನ್ನ ಜೀವಮಾನದಲ್ಲಿ ಕಣ್ಣೀರು ಹಾಕಿದ ಉದಾಹರಣೆಗಳಿರಲಿಲ್ಲ. ಆದ್ರೆ ನಾನು 2 ಸಾರಿ ಆ ದುಃಖವನ್ನು ಈಗಾಗಲೇ ತೋಡ್ಕೊಂಡಿದ್ದೇನೆ. ಅದನ್ನು ಯಾರಿಗೋ ತೋರಿಸ್ಬೇಕಂತನೂ ತೋಡ್ಕೊಂಡಿದ್ದಲ್ಲ. ಬಟ್ ಎಂತಹ ಅನ್ಯಾಯ ನಡೀತಲ್ಲ ಅನ್ನುವಂಥದ್ದಕ್ಕಾಗಿ ನಾನು ಹೇಳಿಕೊಂಡಿದ್ದೇನೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರೊಳಗೆ ನಿನ್ನಿನೂ ಮಾತಾಡಿದ್ದೀನಿ, ಮಣ್ಣನ್ನು ಮಾತಾಡಿದ್ದೀನಿ, ನಾಳೆನೂ ಮಾತಾಡ್ತೀನಿ. ಈಗ ನನ್ನ ವಿಡ್ರಾಲ್ ಹಿಂದೆ ಯಾವ ಕಾಣದ ಕೈಗಳು ಇಲ್ಲ, ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು. ಈಗ ನಾನು ಯಾಕೆ ತಕ್ಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನ ಮಾಡಿಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತಂದ್ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ. ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನ ಸದಾಕಾಲ ಮುಂದುವರಿಸಿಕೊಂಡಿರ್ತೀನಿ. ನಾನೀಗ ಧರ್ಮಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನ ತಳಗಿಟ್ಟಂಗಾಯ್ತು. ನಾನು ಯಾವುದನ್ನ ಘೋಷಣೆ ಮಾಡಿದ್ದೇನೆ ಅದನ್ನ ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗಾಯ್ತು. ಮತ್ತೆ ನೀವು ಅದನ್ನ ಕೇಳ್ತಾ ಇದ್ದೀರಿ. ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರೊಫೆಸರ್, ನೀವು ಕೇಳಿದ್ದನ್ನ ಕೇಳಿದ್ರೆ ಒಂದ್ ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರೆ ನಾ ಹೇಳಿದ್ದನ್ನ ಹೇಳ್ಬೇಕಾಗುತ್ತೆ. ಕಾಣದ ಕೈಗಳಲ್ಲ, ಎಲ್ಲ ಕಾಣುವ ಕೈಗಳ ಇದಾವೆ ಇಲ್ಲಿ. ನೀವು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ದೀರಿ, ಕಾಂಗ್ರೆಸ್ ನಮ್ಮ ಹಿಂದೆ ಕೈ ನಾನು ಮುಗಿಸ್ತೇನೆ. ಎಲ್ಲಾ ಕೈಗಳು ನಿಮ್ ಜೊತೆಗಿರೋದು ಕಾಣ್ತಾ ಇದೆ. ಅದು ನೀವು ಅಧಿಕೃತವಾಗಿ ನಾ ಕೈ ನಿಂತಿದ್ದೀನಿ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥದ್ದು ಪ್ರಶ್ನೆ. ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇಲೆ ನಾನು ನಿಂತುಕೊಳ್ತಾ ಇದ್ದೇನೆ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳು ಇರಬೇಕಾಗಿತ್ತು. ಆದ್ರೆ ಕೈ ಮುಖಂಡರು ಎಲ್ಲ ಇರೋದ್ರಿಂದ ನಿಮ್ ಹಿಂದೆ ಕೈನೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹಿಂದೆ ಕೈನೂ ಇಲ್ಲ, ಕಮಲಾನೂ ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ಮ ಹಿಂದದಾವ. ಯಾವ ಸಿದ್ಧಾಂತ? ಅಲ್ರಿ, ಹಗಲು ಸಿಗಲಾರ್ದಕ್ ರಾತ್ರಿ ಬಂದಾರ ಅವರು. ನಾ ಹೇಳಾಕತ್ತಿದ್ದು, ನಾ ಹಗಲು ಸಿಗಲಾರ್ದ, ಹಗಲು ನನಗೂ ಸಮಯ ಸಿಕ್ಕಿಲ್ಲ, ಅವ್ರಿಗೂ ಸಮಯ ಸಿಕ್ಕಿಲ್ಲ. ಹಗಲು ಸಿಗಲಾರ್ದಕ್ ರಾತ್ರಿ ಬಂದಾರ. ಈಗ ಎರಡೂ ಪಕ್ಷದವ್ರು ಬಂದಾರ. ಈಗ ಎರಡೂ ಪಕ್ಷದವ್ರು ರಾತ್ರಿನ ಬಂದು ಮಾತಾಡ್ಯಾರ. ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ. ನಾ ಯಾವಾಗ ಸಿಕ್ಕಿನ ಅವಾಗ ಮಾತಾಡ್ಬೇಕಲ್ಲ ಅವರು. ಅಲ್ಲ, ನಿಮಗ ಹಗಲು ಯಾರು ಕಂಡಾರಲ್ಲ ಅವ್ರು ಅಷ್ಟ ಕಾಣಕತ್ತಾರ. ರಾತ್ರಿ ರಾತ್ರಿ ನಾವು ಯಾರ ಕೈಯಲ್ಲೂ ಸಿಕ್ಕೋಣ.
ಕಾಂಗ್ರೆಸ್ನವರು ರಾಜ್ಯಸಭಾ ಸದಸ್ಯರನ್ನಾಗಿ ಅಥವಾ ನಿಮ್ಮನ್ನ MLC ಆಗಿ ಮಾಡ್ತಾರೆ ಅಂತ ಏನಾದ್ರು ಭರವಸೆ ಕೊಟ್ರ ಅಥವಾ ನೀವು ಡಿಮ್ಯಾಂಡ್ ಇಟ್ಟಿರೋ? ಈ ನಾಡಿನ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವೋ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು. ಏನು ಬರ್ತೈತೆ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಬೇಕಾದ ಬರಲಿ ಅದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಧರ್ಮ ಯುದ್ಧವನ್ನು ನಾನು ಮುಂದುವರಿಸ್ತೀನಿ.